ಒಂದು ಹಳ್ಳಿಯಲ್ಲಿ ಎಳ್ಳು ಅಮಾವಾಸ್ಯದ ದಿನ ಬೆಳಗ್ಗೆಯೇ ಬಸಪ್ಪನವರ ರೈತ ಕುಟುಂಬ ಹಬ್ಬದ ಸಂಭ್ರಮದಲ್ಲಿ ಮಿನುಗುತ್ತಿದ್ದರು. ಮನೆಯ ಮುಂದೆ ಮೊದಲು ಹಸು ಎತ್ತುಗಳನ್ನು ಪೂಜಿಸಿ ಅವರ ಪರಿಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸಿದರು. ನಂತರ ಎಲ್ಲರೂ ಸೇರಿ ಜೋಳದ ಹೊಲದ ಕಡೆ ನಡೆದುಕೊಂಡು ಹೋದರು. ಹೊಲದ ಮಧ್ಯೆ ಇದ್ದ ಬನ್ನಿ ಮರದ ಬಳಿ 5 ಕಲ್ಲುಗಳನ್ನು ಇಟ್ಟು ಪಾಂಡವರ ಪ್ರತೀಕವಾಗಿ ಪೂಜೆ ಮಾಡಿದರು. ಅಜ್ಜನು ಪೂಜೆ ಮಾಡುತ್ತಿದ್ದರೆ ತಾಯಿ ದೀಪ ಹಚ್ಚಿದರು. ಅಜ್ಜಿ ಹೂವಿಟ್ಟರು. ಮಕ್ಕಳು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆಮೇಲೆ ಚರಗ ಆಚರಣೆ ನಡೆಯಿತು. ತಾಯಿ ಎಳ್ಳು ಬೆಲ್ಲ ಮಿಶ್ರಣವನ್ನು ಹೊಲದ ಮಣ್ಣಿನ ಮೇಲೆ ಸಿಂಪಡಿಸಿ ನಮ್ಮ ಭೂಮಿ ಫಲವತ್ತಾಗಿರಲಿ ಎಂದು ಪ್ರಾರ್ಥಿಸಿದರು. ಮಕ್ಕಳು ಕೂಡ ಸಂತೋಷದಿಂದ ಎಳ್ಳು ಸಿಂಪಡಿಸಿದರು. ಮನೆಯಲ್ಲಾದರೆ ಹಬ್ಬದ ಅಡುಗೆ ಜೋರಾಗಿ ನಡೆಯಿತು. ಕಡುಬು, ಬಜ್ಜಿ, ಭರ್ತ, ರೊಟ್ಟಿಗಳು ತಯಾರಾಗಿ ಮೊದಲು ಭೂತಾಯಿಗೂ ಬೆಳೆಗೂ ಅರ್ಪಿಸಲಾಯಿತು. ಮಧ್ಯಾಹ್ನ ಊರಿನವರು ಬಂಧುಗಳು ಸೇರಿ ಹೊಲದಲ್ಲೇ ಸಹಭೋಜನ ಮಾಡಿದರು. ಎಳ್ಳು ಅಮಾವಾಸ್ಯೆ ಅವರಿಗೆ ಹಬ್ಬವಷ್ಟೇ ಅಲ್ಲ, ಭೂಮಿಗೆ ಕೃತಜ್ಞತೆ, ಕುಟುಂಬದ ಒಗ್ಗಟ್ಟು ಮತ್ತು ಸಮುದಾಯದ ಬಂಧನವಾಗಿತ್ತು.